ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 26:12-22 ವಚನ, ಈಸಾಕನಲ್ಲಿ ಇದ್ದಂತ ಕೆಲವು ಗುಣಗಳ ಬಗ್ಗೆ ನಾವು ಈ ದಿನ ಕಲಿಯೋದಕ್ಕೆ ಹೋಗ್ತೇವೆ. ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟು ಈಸಾಕನನ್ನು ತಮ್ಮ ದೇಶದಿಂದ ಹೊರಡಿಸಿದ್ದು, ಇದರ ಕುರಿತು ಈ ಭಾಗದಲ್ಲಿ ನಾವು ನೋಡ್ತೀವಿ. ಮತ್ತೆ ಈಸಾಕನ ಗುಣಗಳನ್ನ ನಾವು ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಓದಿಕೊಳ್ಳೋಣವಾ? ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದ. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವೂ ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಅವನ ತಂದೆಯಾದ ಅಬ್ರಾಮನ ಸೇವಕರು ಅಬ್ರಾಮನ ಕಾಲದಲ್ಲೇ ತೋಡಿದ್ದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದ್ದರು. ಹೀಗಿರಲಾಗಿ ಅಬೀಮಲೇಕನು ಈಸಾಕನಿಗೆ, ನೀನು ನಮಗಿಂತ ಬಲಿಷ್ಠನಾಗಿದ್ದೆ, ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು, ಈಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬೀಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಅಬ್ರಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ರಿಂದ ಈಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಈಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿ ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಈಸಾಕನ ದನ ಕಾಯುವರ ಸಂಗಡ ಜಗಳವಾಡಿದ್ದರಿಂದ ಈಸಾಕನು ಆ ಬಾವಿಗೆ ಎಸೇಕ್ ಎಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲೂ ಯಾರು ಜಗಳವಾಡದೆ ಇದ್ದದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಸಿದ್ಧ ಮಾಡಿದ್ದನಾದ್ದರಿಂದ ಅಭಿವೃದ್ಧಿಯಾಗುವೆಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು. ಸರಿ, ಇಲ್ಲಿ ಇವಾಗ ನಾವು ನೋಡ್ತೀವಿ ಈಸಾಕನಲ್ಲಿ ಒಂದು ಗುಣಗಳನ್ನ ನಾವು ನೋಡ್ತೀವಿ, ಒಳ್ಳೆ ಗುಣಗಳು. ಈಗ ಈಸಾಕನು ಆ ದೇಶದಲ್ಲಿ ಇದ್ದು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟನ್ನು ಕೊಯ್ತಾನೆ. ಹೀಗಾಗಿ ದೇವರವನ್ನ ಅಭಿವೃದ್ಧಿ ಪಡಿಸ್ತಾರೆ. ಪ್ರಿಯರೇ, ನೀವು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಮತ್ತೆ ವಿಧೇಯತ್ವದಲ್ಲಿ ಏನೇನು ಬಿತ್ತುತ್ತೀರೋ, ನಿಮ್ಮ ಆರ್ಥಿಕವಾದಂತ ಒಂದು ಆಸ್ತಿಯಲ್ಲೂ ನೀವು ದೇವರ ರಾಜ್ಯಕ್ಕಾಗಿ ಕೊಡುವಾಗ ನೀವು 100ರಷ್ಟು ಬೆಳೆಯನ್ನು ಅಂತೀರ. ಯಾರ್ಯಾರು ದೇವರಿಗಾಗಿ ಬಿತ್ತಿದ್ದೀರಾ, ದೇವರ ರಾಜ್ಯಕ್ಕಾಗಿ ಬಿತ್ತಿದ್ದೀರಾ, ಭಯಪಡಬೇಡಿ, ನಿಮ್ಗೆ ನಷ್ಟ ಆಗಲ್ಲ. ಈ ವರ್ಷದಲ್ಲಿ ನೀವು 100ರಷ್ಟು ಕೊಯ್ಯುವಾಗಿ ದೇವರು ಮಾಡ್ತಾರೆ. ದಿನೇ ದಿನೇ ಅವನು ಐಶ್ವರ್ಯವಂತನಾಗ್ತಾನೆ. ದೇವರಿಗಾಗಿ ಕೊಟ್ಟವನು ಯಾವಾಗಲೂ ಅಷ್ಟೇ ದಿನೇ ದಿನೇ ಅವನ ಮೇಲಕ್ಕೆ ಬರ್ತಾನೆ, ಕಡಿಮೆ ಆಗಲ್ಲ. ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಕುಟುಂಬವಾಗಿ ನೋಡುವಾಗಲೂ ಎಷ್ಟೋ ನಾವು ಸೇವೆಗೆ ಕೊಡೋದ್ರಿಂದ ನಮ್ಮನ್ನ ದೇವರು ದಿನೇ ದಿನೇ ಹೆಚ್ಚಿಸೋದನ್ನ ನಾನು ಆಗ್ಲಿಂದಲೂ ನಾನು ಅನುಭವಿಸಿದ್ದೇನೆ. ಸರಿ, ನಾವು ಇಲ್ಲಿ ಈಸಾಕನು ದಿನೇ ದಿನ ಹೆಚ್ಚಿದ್ರಿಂದ ಅದನ್ನ ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ರು. ನಾವು ಅನ್ಯರು ನೋಡಿ ಹೊಟ್ಟೆ ಕಿಚ್ಚುಪಡಬಾರ್ದು, ಅನ್ಯರು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ಬೇಕು. ಇವತ್ತು ಹೇಳ್ತಾ ಇದ್ದೀನಿ, ದೇವರು ನಿಮ್ಮನ್ನು ಹೆಚ್ಚಿಸೋದ್ರಿಂದ ಅನೇಕರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಷ್ಟು ದೇವರು ನಿಮ್ಮನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ. ಸರಿ, ಇನ್ನೊಂದು ಆಶೀರ್ವಾದ ಏನಂತಂದ್ರೆ, ಇಲ್ಲಿ ಈಸಾಕನು ಮಾಡಿದ್ದು, ತಂದೆ ತೋಡಿದ್ದ ಈ ಬಾವಿಗಳನ್ನ ತಂದೆ ಸತ್ತ ಮೇಲೆ ಫಿಲಿಷ್ಟಿಯರ್ ಮುಚ್ಚಿದ್ರಲ್ಲ, ಈ 3 ಬಾವಿಗಳನ್ನ ತೆಗಿಯಕ್ಕೆ ಹೋಗ್ತಾನೆ. 1ನೇ ಬಾವಿ ತೆಗಿಯಕ್ಕೆ ಹೋದಾಗ ಫಿಲಿಷ್ಟಿಯರ್ ಬಂದ್ ಮಣ್ಣಾಕ್ತಾರೆ. 2ನೇ ಬಾವಿ ತೆಗೆದಾಗ ಅಲ್ಲೂ ಜಗಳವಾಡಿ ಮಣ್ಣಾಕ್ಬಿಡ್ತಾರೆ. ಆದ್ರೆ 3ನೇ ಬಾವಿ ತೆಗೆದಾಗ ಯಾರು ಬರಲಿಲ್ಲ. ಅದಕ್ಕೆ ರೆಹಬೋತ್ ಅಂತ ಹೇಳಿ, ವಿಶಾಲ ಸ್ಥಳ ಎಂಬುದಾಗಿ, ಇನ್ಮೇಲೆ ನಾವು ಅಭಿವೃದ್ಧಿ ಆಗುವ ಎಂಬುದಾಗಿ ಹೇಳಿ ಅವನು ಅದಕ್ಕೆ ರೆಹಬೋತ್ ಎಂಬುದಾಗಿ ಹೆಸರಿಡ್ತಾನೆ. ಪ್ರಿಯರೇ, ಇವತ್ತು ದೇವರು ನಿಮಗೂ ಹೇಳ್ತಾ ಇದ್ದಾರೆ, ಕೆಲವು ವೇಳೆ ನೀವು ಒಳ್ಳೆಯದನ್ನು ಮಾಡುವಾಗ ನಿಮಗೆ ತಡೆ ಆಗ್ಬೋದು, ನಿಮಗೆ ಜನ ಬಂದು ತಡೆ ಮಾಡ್ಬೋದು. ಡೋಂಟ್ ಗಿವ್ ಅಪ್, ಬಿಟ್ಟುಬಿಡಬೇಡಿ, ನೀವು ಮುಂದೆ ಹೋಗ್ರಿ. ಸೇವೆಯಲ್ಲೂ ಅಷ್ಟೇ, ಎಷ್ಟೋ ಜನ ದೇವರು ನಿಮ್ಗೆ ಹೇಳಿದ್ದಾರೆ, ಯು ಕೀಪ್ ಗೋಯಿಂಗ್ ಫಾರ್ವರ್ಡ್, ನೀವು ಮುಂದೆ ಹೋಗ್ತಾರೆ. ನಿಮ್ ಬೈಬಲ್ ಓದು ಅಂತ ಹೇಳಿದಾರ, ಪ್ರಾರ್ಥನೆ ಮಾಡು ಅಂತ ಹೇಳಿದಾರ, ಮುಂದೆ ಹೋಗು ಅಂತ ಹೇಳಿದಾರ, ಯೇಸು ನಂಬು ಅಂತ ಹೇಳಿದಾರ, ದೀಕ್ಷಾ ಸ್ನಾನ ಹೊಂದು ಅಂತ ಹೇಳಿದಾರ, ಮಾಡ್ರಿ. ತಡೆ ಬರ್ಬೋದು, ಆದ್ರೆ ನೀವು ದೇವ್ರ ಚಿತ್ತಕ್ಕೆ ವಿಧೇಯರಾಗಿ ನಡೆದಾಗ ಇವತ್ತಿಲ್ಲ ನಾಳೆ ನಿಮ್ಮನ್ನು ತೊಂದರೆ ಪಡಿಸದೇ ಇರುವ ಹಾಗೆ ದೇವ್ರು ನೋಡ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ಈಸಾಕನಿಂದ ಕೆಲವು ಪಾಠಗಳು ನಾವು ಕಲಿಬಹುದು.
ತನ್ನ ತಂದೆ ಹೊರಗಿನ ಜನರ ವಿಷಯದಲ್ಲಿ ಯಾವ ರೀತಿ ನಡೆದುಕೊಂಡ್ರು ಅದೇ ರೀತಿ ಈಸಾಕನು ನಡೆದುಕೊಳ್ತಾನೆ. ತನ್ನ ಕುಟುಂಬದ ಹೊರಗಡೆ ಇದ್ದಂತ ಜನರ ವಿಷಯವಾಗಿ 26:18 ಅವನು ನಡ್ಕೊಳ್ತಾನೆ. ತನ್ನ ತಂದೆಯ ಬಾವಿಯನ್ನ ಗೆರಾರಿನಲ್ಲಿ ಅವನು ತೋಡ್ತಾನೆ. ನೀರು ಸಿಗ್ತದೆ. ಆಳುಗಳು ಬಂದು ಇದು ನಮ್ಮ ಬಾವಿ ಎಂದು ಹೇಳುವಾಗ ಈಸಾಕನು ತನ್ನ ಆಳುಗಳಿಗೆ ಅದನ್ನ ಅವ್ರಿಗೆ ಕೊಟ್ಬಿಡ್ರಿ ಅಂತಾನೆ. 2 ಬಾವಿಗಳು ನೋಡ್ರಿ, ಅಲ್ಲಿ ಜಗಳ ಆಡಿಲ್ಲ, ಸರಿ ತಗೊಳ್ರಿ ಬಿಡಿ ಅಂತಾನೆ. ಪ್ರಿಯ ದೇವರ ಮಕ್ಕಳ, ಕೆಲವರು ಜಗಳ ಆಡಿ ನಿಮ್ಮ ಹತ್ರ ತೆಗೆದುಕೊಳಕ್ ಬರುವಾಗ ಬಿಟ್ಟು ಕೊಟ್ಬಿಡ್ರಿ. ತನ್ನ ತಂದೆಯ ಬಾವಿಗಳು ಅವನ ಬಾವಿಯಾಗಿದ್ರು ಸಹ ಅವನು ಬಿಟ್ಟು ಕೊಡುವಂತ ಆ ವ್ಯಕ್ತಿ ಆಗಿದ್ದ. ಅಬ್ರಾಮನು ಲೋಟನಿಗೆ ಬಿಟ್ಟು ಕೊಟ್ಟಂತೆ ಈಸಾಕನು ಬಿಟ್ಟು ಕೊಡ್ತಾ ಇದ್ದ. ಏನೋ ಒಂದು ಕಾರ್ಯ ನೀವು ಬಿಟ್ಟು ಕೊಡ್ಬೇಕಾಗಿದೆಯಾ, ಬಿಟ್ಕೊಟ್ಟು ನೋಡ್ರಿ. ನಿಮ್ಮ ಕುಟುಂಬದಲ್ಲೇ ಆಗಲಿ, ಬಿಟ್ಕೊಟ್ಟು ನೋಡ್ರಿ, ನಿಮಗೆ ಅವರು ಎಲ್ಲರಿಗಿಂತಲೂ ಆಶೀರ್ವಾದ ದೊಡ್ಡದಾಗಿರ್ತದೆ. ತನ್ನ ತಂದೆಯ ಬಾವಿಗಳು ಅವನ ಬಾವಿಯಾಗಿದ್ರು ಸಹ ಅವನು ಬಿಟ್ಟು ಕೊಡುವಂತ ಒಂದು ವ್ಯಕ್ತಿ ಆಗಿದ್ದ. 21ನೇ ವಚನದಲ್ಲಿ ಇನ್ನೊಂದು ಬಾವಿಯನ್ನು ತೋಡ್ತಾನೆ. ಅಲ್ಲಿಯೂ ಗೆರಾರಿನ ಜನರು ಬಂದು ಗಲಾಟೆ ಮಾಡುವಾಗ ಆ ಬಾವಿಯನ್ನು ಸಹ ಅವನು ಬಿಟ್ಕೊಟ್ಬಿಡ್ತಾನೆ. ಇವತ್ತು ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ಏನೋ ಬಿಟ್ಕೊಡ್ಬೇಕು ಅಂತ, ಬಿಟ್ಕೊಟ್ಬಿಡ್ರಿ. ಜಗಳ ಆಡ್ಬೇಡ್ರಿ, ಕೋಪನ ಇಟ್ಕೊಳ್ಬೇಡಿ. ನೀವು ಕೋಪ ಇಟ್ಕೊಂಡ್ರೆ ಅದು ನಿಮಗೆ ಖಂಡಿತವಾಗಿ ಅಪಾಯ ಆಗುತ್ತೆ. ಸಮಾಧಾನದಿಂದಿರ್ರಿ. ನೀವು ಬಿಟ್ಕೊಟ್ಟಿದ್ರಿಂದ ಅಬ್ರಾಹ್ಮನಿಗೆ ನೋಡಿ ನಾಶವಾಗದಿರುವಂತ ಎಷ್ಟೋ ಆಶೀರ್ವಾದ ಕೊಟ್ಟರು. ಲೋಟ ಜಗಳ ಆಡ್ಕೊಂಡು ಹೋದ ಕಡೆಗೆ ಅವನು ತಗೊಂಡಿದ್ದೆಲ್ಲ ನಾಶ ಆಯ್ತು. ಅದೇ ತರ ಪ್ರಿಯ ದೇವ್ರ ಮಕ್ಕಳೇ, ನೀವು ದೇವ್ರಿಗಾಗಿ ಕಾದಿರಿ, ದೇವರು ಎಲ್ಲವನ್ನ ಅಭಿವೃದ್ಧಿ ಪಡಿಸ್ತಾರೆ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮ್ಮ ಸ್ತೋತ್ರ. ಇವತ್ತು ಅನೇಕ ಕುಟುಂಬಗಳಲ್ಲಿ ವಿವಿಧವಾದ ರೀತಿಯಲ್ಲಿ ಜಗಳ ಇರಬಹುದು, ಆದ್ರೆ ಈಸಾಕನಿಗೆ ಅಬ್ರಾಹ್ಮನಿಗೆ ಇದ್ದಂತ ಅದೇ ಗುಣ ನಮ್ಮೆಲ್ಲರೂ ಕೊಡು. ಸಮಾಧಾನದ ಗುಣ ಕೊಡು. ಅನ್ಯರ ವಿಷಯದಲ್ಲಿ ನಾವು ಆ ರೀತಿ ನಡೆದುಕೊಳ್ಳುವಾಗಿ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್